ಸಿದ್ದರಾಮಯ್ಯ ಬಳಗದ ಭಿನ್ನಮತದ ಲಕ್ಷಣ ಗೋಚರವಾಗ್ತಾ ಇದ್ದಾಗೆ ದೇವೇಗೌಡರು ಕೂಡ ಅವರನ್ನು ನಿರ್ಲಕ್ಷಿಸಿದರು. JDSನಲ್ಲೂ ಅವರನ್ನು ಮೂಲೆ ಗುಂಪು ಮಾಡಲಾಯಿತು. ಆಗ ಎಂಟ್ರಿ ಕೊಡೋದೇ HD ಕುಮಾರಸ್ವಾಮಿ. HD ಕುಮಾರಸ್ವಾಮಿ ಅವರು JDSನಲ್ಲಿ ದಟ್ಟವಾಗಿ ಬೇರೂರ ತೊಡಗಿದ್ದೇ ಆವಾಗ. ಸಿದ್ದರಾಮಯ್ಯ JDSನಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾಗ ಕುಮಾರಸ್ವಾಮಿ ಪ್ರಭಾವ ದಟ್ಟವಾದದ್ದು ಸಿದ್ದರಾಮಯ್ಯ ಅಸಮಾಧಾನ ದುಪ್ಪಟ್ಟಾಗಲು ಕಾರಣವಾಯಿತು. ಆಗಲೇ ಸಿದ್ದರಾಮಯ್ಯ ಆರಂಭಿಸಿದ್ದು ಅಹಿಂದ ಚಳವಳಿ. ಅಹಿಂದ ಚಳವಳಿಗೆ ರಾಜ್ಯದಾದ್ಯಂತ ಭಾರಿ ಬೆಂಬಲ ವ್ಯಕ್ತವಾಯಿತು. ದೇವೇಗೌಡರು ಸಿದ್ದರಾಮಯ್ಯನವರ ಮನವೊಲಿಕೆ ಯತ್ನ ಮಾಡಿದರು. ಆದರೆ ಸಿದ್ದರಾಮಯ್ಯ ಮಾತ್ರ ಇಟ್ಟ ಹೆಜ್ಜೆಯನ್ನ ಹಿಂದಿಡದೆ ರಾಜ್ಯಾದ್ಯಂತ ಪ್ರವಾಸ ಮಾಡಿದರು. ಆನಂತರದ ಬೆಳವಣಿಗೆಗಳು ಹೀಗಿವೆ. 2005ರಲ್ಲಿ ಸಿದ್ದರಾಮಯ್ಯರನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ನಂತರ JDS ಪಕ್ಷದಿಂದಲೇ ಅವರನ್ನ ಉಚ್ಚಾಟಿಸಲಾಯಿತು. 2006ರಲ್ಲಿ ಕಾಂಗ್ರೆಸ್ ಸೇರಿದ ಸಿದ್ದರಾಮಯ್ಯ ಎದುರಿಸಿದ್ದು ತಮ್ಮ ಜೀವನದಲ್ಲೇ ಮರೆಯಲಾಗದ ಚಾಮುಂಡೇಶ್ವರಿ ಉಪಚುನಾವಣಾ ಹಣಾಹಣಿ. ದೇವೇಗೌಡ ಹಾಗೂ ಕುಮಾರಸ್ವಾಮಿ ಸಿದ್ದರಾಮಯ್ಯರನ್ನ ಸೋಲಿಸಲು ಹರಸಾಹಸ ಮಾಡಿದರು. JDS ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಶಿವಬಸಪ್ಪರ ವಿರುದ್ಧ 257 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ ಸಿದ್ದು ಗೆದ್ದರಾಮಯ್ಯ ಎನ್ನಿಸಿಕೊಂಡರು. ನಂತರದ ದಿನಗಳಲ್ಲಿ ಅಹಿಂದ ಚಳವಳಿ ಮರೆತು ಬಿಟ್ಟರು. 2008ರ ಚುನಾವಣಾ ವೇಳೆಯಲ್ಲಿ ಸಿದ್ದರಾಮಯ್ಯಗೆ ಪ್ರಚಾರ ಸಮಿತಿಯ ಅಧ್ಯಕ್ಷ ಸ್ಥಾನ ನೀಡಿದರು. ಸ್ವಾಭಿಮಾನಿ ಸಿದ್ದರಾಮಯ್ಯಗೆ ಕಾಂಗ್ರೆಸ್ನ ರೀತಿ ರಿವಾಜು ಒಗ್ಗದೆ ಹೋದರೂ ಇರುಸು ಮುರುಸಿನೊಂದಿಗೆ ಮುಂದುವರೆದರು. ಕ್ಷೇತ್ರ ಪುನರ್ವಿಂಗಡಣೆಯ ಕಾರಣ ಮೊದಲ ಬಾರಿಗೆ ಚಾಮುಂಡೇಶ್ವರಿ ಕ್ಷೇತ್ರ ಬಿಟ್ಟು ವರುಣಾ ಕ್ಷೇತ್ರದಿಂದ ಸ್ಪರ್ಧಿಸಿದರು. ಚಾಮುಂಡೇಶ್ವರಿ ಕ್ಷೇತ್ರ ಬಿಡಬೇಕಾದಾಗ ಸಿದ್ದರಾಮಯ್ಯ ಭಾವುಕರಾಗಿದ್ದರು. ವರುಣಾ ಕ್ಷೇತ್ರದ ಜನ ಕೂಡ ಸಿದ್ದರಾಮಯ್ಯರನ್ನ ಕೈಬಿಡಲಿಲ್ಲ. ಇಲ್ಲಿಯೂ ಸಿದ್ದರಾಮಯ್ಯ ಗೆದ್ರು. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ. ಸಿದ್ದರಾಮಯ್ಯ ಬೆಂಬಲಿಗರ ಪೈಕಿ ಹಲವರು ಸೋಲುಂಡ್ರು. ನಂತರ 2009ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಸಚಿವರಾಗಿ ತೆರಳಿದಾಗ ಕಾಂಗ್ರೆಸ್ನ ವಿಪಕ್ಷ ನಾಯಕನ ಸ್ಥಾನವನ್ನ ಅಲಂಕರಿಸಿದರು.
ಹೀಗೆ ವಿಪಕ್ಷ ನಾಯಕನಾಗಿ ವಿಧಾನಸಭೆಯ ಒಳಗೆ ಭಾರೀ ಹೋರಾಟವನ್ನೇ ಆರಂಭ ಮಾಡಿದ ಸಿದ್ದರಾಮಯ್ಯ ಸಮರ್ಥವಾಗಿ ಕಾರ್ಯನಿರ್ವಹಿಸಿದರು. ವಿಧಾನಸಭೆಯ ಒಳಗೆ ಜನಾರ್ದನ ರೆಡ್ಡಿ ಬಳಗ ಬಳ್ಳಾರಿಗೆ ಬನ್ನಿ ನೋಡ್ಕೋತೀವಿ ಅಂತ ತೊಡೆ ತಟ್ಟಿದಾಗ ಪಾದಯಾತ್ರೆ ಮೂಲಕ ತೆರಳಿ ಸವಾಲಿಗೆ ಜವಾಬು ನೀಡಿದರು. ಆದರೆ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಸತತ ಸೋಲನ್ನು ಮಾತ್ರ ತಪ್ಪಿಸಲು ಸಿದ್ದರಾಮಯ್ಯರಿಂದ ಸಾಧ್ಯವಾಗಲೇ ಇಲ್ಲ. ಕಡೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲುಂಡಾಗ ನೊಂದ ಸಿದ್ದರಾಮಯ್ಯ ವಿಪಕ್ಷ ನಾಯಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ರಾಜೀನಾಮೆಯನ್ನ ಅಂಗೀಕರಿಸಲಿಲ್ಲ. ವಿಪಕ್ಷ ನಾಯಕನಾಗಿ ಮುಂದುವರೆದ ಸಿದ್ದರಾಮಯ್ಯ ಹೋರಾಟಗಳ ಸರಣಿಯನ್ನ ಮುಂದುವರೆಸಿದರು. ವಿಧಾನಸಭೆಯ ಒಳಗೆ ಹೋರಾಟಗಳೇನೋ ಮುಂದುವರಿದವು. ಆದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಆರ್.ವಿ. ದೇಶಪಾಂಡೆ ಕೆಳಗಿಳಿದ್ರು. ಅನಂತರ ಸಿಗೋದೇ ಹೊಸದೊಂದು ತಿರುವು. ಅದೇನು? ಸಿದ್ದರಾಮಯ್ಯನವರ ಇವತ್ತಿನ ರಾಜೀನಾಮೆ ನಿರ್ಧಾರಕ್ಕೆ ನಿಜಕ್ಕೂ ಹಿನ್ನೆಲೆ ಏನು? ಕಾರಣವೇನು? ಎಲ್ಲವನ್ನು ತಿಳಿಯೋಣ. ಅದಕ್ಕಿಂತ ಮೊದಲು ವಿರಾಮ ತಗೊಂಬಿಡೋಣ. ವಿರಾಮ.